ಯಾರು ಈ ದೇವೇಂದ್ರ ಫಡ್ನವೀಸ್? ನೋಡಿ, ದೇವೇಂದ್ರ ಫಡ್ನವೀಸ್ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಆ ನಂತರ ಚುನಾವಣೆ ನಡೆಯುತ್ತೆ. ಚುನಾವಣೆ ಬಂದಾಗ ಬಿ ಜೆ ಪಿ ಅತಿ ದೊಡ್ಡ ಪಾರ್ಟಿಯಾಗಿ ಬರುತ್ತೆ. ಬಿ ಜೆ ಪಿ ಮತ್ತು ಶಿವಸೇನೆ ಜೊತೆಯಾಗಿ ಹೋಗುತ್ತೆ. ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಜೊತೆಯಾಗಿ ಹೋಗುತ್ತೆ. ಬಿ ಜೆ ಪಿಗೆ 104 ಬರುತ್ತೆ, ಶಿವಸೇನೆಗೆ 56 ಬರುತ್ತೆ. ಶಿವಸೇನೆ ನಾಯಕ ಏನು ಹೇಳ್ತಾರೆ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಆಗ ಅವರನ್ನು ಪಕ್ಕಕ್ಕಿಟ್ಟು ಎನ್ ಸಿ ಪಿ ಮತ್ತು ಬಿ ಜೆ ಪಿ ಗೌರ್ಮೆಂಟ್ ಮಾಡುತ್ತೆ. ಎನ್ ಸಿ ಪಿಯನ್ನು ಹೊಡ್ತಿರ್ತಾರೆ ಶರದ್ ಪವಾರ್. ಆಮೇಲೆ ಉದ್ಧವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಕಾಂಗ್ರೆಸ್ ಸಪೋರ್ಟ್ ಕೊಡುತ್ತೆ. ಎನ್ ಸಿ ಪಿ 56 ಇರುತ್ತೆ, 54 ಇರುತ್ತೆ, 56 ಇರುತ್ತೆ. ಶಿವಸೇನೆ 54 ಇರುತ್ತೆ. ವಾಪಸ್ ಶಿವಸೇನೆ ಮತ್ತು ಅದನ್ನು ಹೊಡೆದು ಬಿ ಜೆ ಪಿ ಗೌರ್ಮೆಂಟ್ ಮಾಡುತ್ತೆ. ಬಿ ಜೆ ಪಿ ಗೌರ್ಮೆಂಟ್ ಮಾಡಿದಾಗ ಶಿವಸೇನೆಯಿಂದ ಯಾರು ಬಂದಿರ್ತಾರೆ, ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಗೆ ಕತೆ ಬಿಡಿ. ಈ ಬಾರಿ 233 ಬಿ ಜೆ ಪಿ, ಶಿವಸೇನೆ ಒಂದು ದಳ, ಎನ್ ಸಿ ಪಿ ಒಂದು ದಳ, 233. ಬಿ ಜೆ ಪಿ ಒಂದೇ 133. ಸೊ ಹಾಗಾಗಿ ದೇವೇಂದ್ರ ಫಡ್ನವೀಸ್ಗೆ ಪಟ್ಟ ಕಟ್ಟದ ವಿಧಿ ಇಲ್ಲ. ಏಕನಾಥ್ ಶಿಂದೆ ಸೈಲೆಂಟ್ ಆಗಿರಲೇಬೇಕು. ಏಕನಾಥ್ ಶಿಂದೆ ನನಗೆ ಕೊಡಿ ಅಂತಂದರೆ ಅಲ್ಲಿ ಎನ್ ಸಿ ಪಿಯನ್ನು ಇಟ್ಕೊಂಡು ಅವ್ರು ಗೌರ್ಮೆಂಟ್ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಸೇಫ್. ಫುಲ್ ಹೆಸರು ದೇವೇಂದ್ರ ಗಂಗಾಧರ್ ರಾವ್ ಫಡ್ನವೀಸ್. ಭಾಳ ಫೇಮಸ್ ರೀ ಈ ಮನುಷ್ಯ. ಜುಲೈ 22, 1970ರಲ್ಲಿ ನಾಗ್ಪುರದಲ್ಲಿ ಜನಿಸ್ತಾರೆ. ಗಂಗಾಧರ್ ಫಡ್ನವೀಸ್ ಸರಿತಾ ದಂಪತಿ ಪುತ್ರ. ಫಡ್ನವೀಸ್ ತಂದರೆ ನಾಗ್ಪುರದಿಂದ ಪರಿಷತ್ ಸದಸ್ಯ. 1992ರಿಂದ ABVPಯಿಂದ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಫಡ್ನವೀಸ್ ನಾಗ್ಪುರ ವಿವಿಯಲ್ಲಿ ಕಾನೂನು ಪದವಿಯನ್ನು ಹೊಂದ್ತಾರೆ. 1997ರಲ್ಲಿ ನಾಗ್ಪುರ ಕಾರ್ಪೊರೇಷನ್ನ ಮೇಯರ್ ಆಗ್ತಾರೆ. 27 ವರ್ಷದಲ್ಲೇ ಮೇಯರ್ ಆದ ಕೀರ್ತಿ ಫಡ್ನವೀಸ್ ಅವರದು. 99ರಿಂದ ನಾಗ್ಪುರ ಪಶ್ಚಿಮದಿಂದ ಫಡ್ನವೀಸ್ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಫಡ್ನವೀಸ್ ಅಂತ ಕೇಳಿದಾಗ ಒಂದು ಕ್ರಿಶ್ಚಿಯನ್ ಹೆಸರು ಬರುತ್ತಲ್ಲ, ಬಟ್ ಬ್ರಾಹ್ಮಿನ್. 2004ರಲ್ಲಿ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿದ್ದ ಫಡ್ನವೀಸ್ 2009 ಚುನಾವಣೆಗೆ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ದೇವೇಂದ್ರ ಫಡ್ನವೀಸ್. ನಾಗ್ಪುರ ನೈಋತ್ಯ ಕ್ಷೇತ್ರದಿಂದ ಶಾಸಕನಾಗಿ ಆಯ್ಕೆ ಆಗ್ತಾರೆ ಫಡ್ನವೀಸ್. 4ನೇ ಬಾರಿ ನಾಗ್ಪುರ ನೈಋತ್ಯ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಫಡ್ನವೀಸ್. 2013ರಿಂದ 15ರವರೆಗೆ ಮಹಾರಾಷ್ಟ್ರ BJP ಅಧ್ಯಕ್ಷ. 2014ರಲ್ಲಿ ತಮ್ಮ 44ನೇ ವಯಸ್ಸಿಗೆ CM ಆಗ್ತಾರೆ ಫಡ್ನವೀಸ್. 44ನೇ ವಯಸ್ಸಿಗೆ CM. ಅಲ್ಲಿ ಶರದ್ ಪವಾರ್ 37ನೇ ವಯಸ್ಸಿಗೆ CM ಆಗಿದ್ದರು. ಇಂಡಿಯಾದಲ್ಲಿ ರೆಕಾರ್ಡ್ ಇರೋದು ಪ್ರಫುಲ್ ಕುಮಾರ್ ಮಹಂತ. ಈಗ ಅರುಣಾಚಲ ಪ್ರದೇಶದಲ್ಲಿ ಯಾರು ಆಗಿರ್ಬೇಕು. ಮತ್ತೆ ಕಿರಿಯ ವಯಸ್ಸಿನಲ್ಲಿ CM ಆದ 2ನೇ ವ್ಯಕ್ತಿ ದೇವೇಂದ್ರ ಫಡ್ನವೀಸ್. ಇಲ್ಲಿ ಮಹಾರಾಷ್ಟ್ರದಲ್ಲಿ. ಯಾಕಂದರೆ 38ನೇ ವಯಸ್ಸಿಗೆ CM ಆದ ಕೀರ್ತಿ ಶರದ್ ಪವಾರ್ರದ್ದು. ಅವರಾಗಿ ಮುಖ್ಯಮಂತ್ರಿಯಾಗಿ 47 ವರ್ಷ ಆಯ್ತು. ಈಗ 83. 2019ರಲ್ಲಿ 5 ದಿನಗಳ ಕಾಲ 2ನೇ ಅವಧಿಗೆ ಮುಖ್ಯಮಂತ್ರಿ ಆದರು. ಅಂದರೆ ನಾನು ಹೇಳಿದ್ನಲ್ವಾ, ಇವರು ಮತ್ತು NCP ಮಾಡ್ತಾರೆ, ಆಮೇಲೆ NCPಯನ್ನು ಹೊಡಿತಾರೆ. 2019ರಿಂದ 2022ರವರೆಗೆ ಮಹಾರಾಷ್ಟ್ರದ ವಿಪಕ್ಷ ನಾಯಕನಾಗಿ ಸೇವೆ ಸಲ್ಲಿಸ್ತಾರೆ. 22ರಿಂದ DCM ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಫಡ್ನವೀಸ್. ಇದೀಗ ಮುಖ್ಯಮಂತ್ರಿಯಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ ಫಡ್ನವೀಸ್. ಒಂದು ವೇಳೆ ಫಡ್ನವೀಸ್ ಬರ್ಕೊಳ್ಳಿ, ಒಂದು ವೇಳೆ ಫಡ್ನವೀಸ್ ಮುಖ್ಯಮಂತ್ರಿ ಆಗದೇ ಇದ್ದರೆ BJP ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ. ಫಡ್ನವೀಸ್ ಸಾಧನೆ ಏನು ಹೇಳ್ಬಿಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಅಧಿಕಾರ ಪಡೆದ ವ್ಯಕ್ತಿ ಫಡ್ನವೀಸ್. ಮಹಾರಾಷ್ಟ್ರದ 64 ವರ್ಷದ ರಾಜಕೀಯದಲ್ಲಿ ಫಡ್ನವೀಸ್ ದಾಖಲೆ ಬರೆದಿದ್ದಾರೆ. ಕಳೆದ 64 ವರ್ಷದಲ್ಲಿ ಒಂದೇ ಅವಧಿಯಲ್ಲಿ ಕನಿಷ್ಠ 2 CM ಆಗಿದ್ದಾರೆ. 19ರಿಂದ 24ರಲ್ಲಿ ಬರೋಬ್ಬರಿ 4 CM ಆಗಿದ್ದರು. ಆದರೆ 2014ರಿಂದ 19ರವರೆಗೆ ಸ್ಥಿರ ಸರ್ಕಾರ ಕೊಟ್ಟ ಹೆಗ್ಗಳಿಕೆ ಫಡ್ನವೀಸ್. ಮನೋಹರ್ ಜೋಶಿ ಬಳಿಕ ಸಿಕ್ಕ BJP ಮಾಸ್ ಲೀಡರ್ ಫಡ್ನವೀಸ್. ಗೋಪಿನಾಥ್ ಮುಂಡೆ ನಿಧನದಿಂದ CM ಪಟ್ಟಕ್ಕೇರಿದ ನಾಯಕ ಇವರು. BJP ಪಾಲಿಗೆ ಒನ್ ಆ್ಯಂಡ್ ಓನ್ಲಿ ನಾಯಕ ದೇವೇಂದ್ರ ಫಡ್ನವೀಸ್. ಫಡ್ನವೀಸ್ ಮಾತು ಕಡಿಮೆ, ಕೆಲಸ ಹೆಚ್ಚು ಎಂಬ ವ್ಯಕ್ತಿತ್ವದ ನಾಯಕ. ಮುಂಬೈ ನೆಕ್ಸ್ಟ್. ನೋಡಿ, ಆಲೋಚನೆಗಳಿಂದಲೇ ನಾಯಕರು ಗೆಲ್ಲೋದು. ಇವರು ಮುಖ್ಯಮಂತ್ರಿ ಆದಾಗ 3 ಯೋಜನೆ ತರ್ತಾರೆ ವೀಕ್ಷಕರೇ. 3 ಯೋಜನೆ. ನಮ್ಮ ಒಬ್ಬ ನಾಯಕನಿಗೂ ಐಡಿಯಾ ಇಲ್ಲ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ. ಆಗಲಿ ನೋಡೋಣ. ಇವ್ರದೊಂದು ಐಡಿಯಾ, ಮುಂಬೈ ನೆಕ್ಸ್ಟ್ ಪ್ರಾರಂಭಿಸಿ ಮುಂಬೈಗೆ ಹೊಸ ದಿಕ್ಕು ಕೊಡ್ತಾರೆ ದೇವೇಂದ್ರ ಫಡ್ನವೀಸ್. ಆಮೇಲೆ ಸರ್ಕಾರಿ ಉದ್ಯೋಗದಲ್ಲಿ ಅನಾಥರಿಗೆ 1% ಮೀಸಲಾತಿ. ಎಂಥ ಅದ್ಭುತ ಕಾನ್ಸೆಪ್ಟ್. ಆಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಕೃಷಿ ಸನ್ಮಾನ ಯೋಜನೆಯನ್ನು ತರ್ತಾರೆ. ಈ 3 ಯೋಜನೆ ಫಡ್ನವೀಸ್ ಅವರಿಗೆ ತುಂಬ ಹೆಸರು ತಂದುಕೊಡುತ್ತೆ. ಹಾಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್. ಶಾಸಕರೇ ಗ್ಯಾರಂಟಿ ಬಂದ್ಗೆ CM ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವ್ಯಪ್ಪ, 2 ಗ್ಯಾರಂಟಿಗಳನ್ನು ರದ್ದು ಮಾಡುವುದರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನು ನಿಲ್ಲಿಸಲು CMಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು.
ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವ್ಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಾಸಕ ಗವ್ಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್ ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್, ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಅದು ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎತ್ ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈಗಷ್ಟೇ ಸರ್ಕಾರ ಆಪರೇಷನ್ BPL ಕಾರ್ಡ್ ಮಾಡಿ ಕೈ ಸುಟ್ಕೊಂಡಿದೆ. ಈ ಬೆನ್ನಲ್ಲೇ ಗ್ಯಾರಂಟಿಗಳಿಗೂ ಸರ್ಕಾರ ಕತ್ತರಿ ಹಾಕತ್ತಾ ಅನ್ನೋ ಅನುಮಾನ ಪದೇ ಪದೇ ಈಗ ಮತ್ತಷ್ಟು ಹೆಚ್ಚಾಯಿತು. ಯಾಕಂದರೆ ಕಾಂಗ್ರೆಸ್ ಶಾಸಕರೊಬ್ಬರು ಗ್ಯಾರಂಟಿ ಕ್ಲೋಸ್ ಮಾಡಿ ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿತು. ಶಾಸಕ ಗವ್ಯಪ್ಪ ಹೇಳಿಕೆ ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು. ನಂತರ CM ಮತ್ತು DCM ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇಷ್ಟೆಲ್ಲ ಆದ ನಂತರ ಗವ್ಯಪ್ಪ ಕೂಡ ಮಾತಾಡಿದರು. ಏನಾಯಿತು ನೋಡಿ. BPL ಬಳಿಕ ಮುಂದಿನ ಟಾರ್ಗೆಟ್ ಗ್ಯಾರಂಟಿನ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಬಂದಾಗುತ್ತಾ? ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಕೇಳಿದ್ರಲ್ವಾ, ಇದೇ ಮಾತು ಕಾಂಗ್ರೆಸ್ ಶಾಸಕ ಗವ್ಯಪ್ಪ ಆಡಿದ ಇದೇ ಮಾತು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕಾರಣ ಖುದ್ದು ಶಾಸಕರೇ ಗ್ಯಾರಂಟಿ ಬಂದ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವ್ಯಪ್ಪ 2 ಗ್ಯಾರಂಟಿಗಳನ್ನ ರದ್ದು ಮಾಡುವುದರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನ ನಿಲ್ಲಿಸಲು ಸಿಎಂಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ. ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವ್ಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಾಸಕ ಗವ್ಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್ ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್, ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಅದು ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎತ್ ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.